ಸೂರ್ಯನಿಗೆ ರವೆ ಅಥವಾ ಗೋಧಿ ಮುಖಾಂತರವಾಗಿ ನಾವು ಧಾನ್ಯದ ಮುಖಾಂತರವಾಗಿ ಮೊದಲಿಗೆ ಬಾಳೆ ಎಲೆ ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹಾಕಿ, ಅಂದ್ರೆ ಉತ್ತರ ದಿಗ್ಭಾಗದಲ್ಲಿ ಇರ್ತಕ್ಕಂತಹ ಗ್ರಹ ಯಾವುದು, ಮಧ್ಯೆ ಅವರಿಗೆಲ್ಲ ಅಧಿಪತಿಯನ್ನೇ ಆಗಿರ್ತಕ್ಕಂಥ ಯಾರು. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ವರಮಹಾಲಕ್ಷ್ಮಿಯ ಹಬ್ಬದ ವಿಶೇಷತೆಗಳನ್ನು ನೀವು ತಿಳಿದಿದ್ದೀರಾ. ಇವತ್ತಿನ ಸಂಚಿಕೆಯಲ್ಲಿ ನಾವು ನವಗ್ರಹಗಳ ಬಗ್ಗೆ ಹಾಗೂ ಅದರ ದೋಷಗಳ ಬಗ್ಗೆ ವೇದ ಬ್ರಹ್ಮಶ್ರೀಯಾದ ಬ್ರಹ್ಮೇಂದ್ರ ಅರ್ಚಕರಿಂದ ನಾವು ತಿಳಿಯೋಣ. ಬನ್ನಿ. ನಮಸ್ಕಾರ ಅರ್ಚಕರೇ. ನಮಸ್ಕಾರ ಅಮ್ಮ, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಆದಿತ್ಯಾದಿ ನವಗ್ರಹಗಳ ಬಗ್ಗೆ ವಿಷಯಗಳನ್ನು ತಿಳಿದುವಂತಹ ಸಂದರ್ಭ. ಹಾಗೆ ನಾವು ಯಾವ ರೀತಿಯಾಗಿ ನವಗ್ರಹಗಳ ದೋಷಗಳು ಬಂದಾಗ ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು ಎಂಬುದಾಗಿ ನಾನು ಇಂದಿನ ಸಂಚಿಕೆಯಲ್ಲಿ ನಾನು ತಿಳಿಸಿಕೊಳ್ಳುತ್ತೇನೆ. ನವಗ್ರಹಗಳನ್ನು ಪ್ರಾರ್ಥನೆ ಮಾಡುತ್ತಾ ಯಾವ ಯಾವ ಗ್ರಹಗಳು ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡುತ್ತೆ, ನಮಗೆ ಯಾವ ರೀತಿಯಲ್ಲಿ ನಾವು ಇರಬೇಕಾಗುತ್ತೆ ಎಂಬುದಾಗಿ ನಾನು ತಿಳಿಸಿಕೊಡುತ್ತೇನೆ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಓಂ ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಾವು ಮೊದಲಿಗೆ ನವಗ್ರಹಗಳನ್ನು ಪೂಜೆಯನ್ನು ಮಾಡಬೇಕಾದರೆ ಒಂದೊಂದು ದಿಕ್ಕಿಗೆ ಒಂದೊಂದು ಗ್ರಹಗಳಿರುತ್ತೆ. ಆ ಗ್ರಹಗಳು ಯಾವ ಸ್ಥಾನದಲ್ಲಿರಬೇಕು, ಯಾವ ಮುಖವಾಗಿರಬೇಕು ಎಂಬುದಾಗಿ ಹೇಳಬೇಕಾದರೆ, ನವಗ್ರಹಗಳ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಬೇಕಾದರೆ ನಾವು ಪೂರ್ವಾಭಿಮುಖವಾಗಿ ಸೂರ್ಯನನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಹಾಗೆ ಆಗ್ನೇಯಾಭಿಮುಖವಾಗಿ ಚಂದ್ರನನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ದಕ್ಷಿಣ ಮುಖವಾಗಿ ಅಂಗಾರಕನನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಪುನಃ ನೈಋತ್ಯದ ಮುಖವಾಗಿ ರಾಹುವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಪಶ್ಚಿಮಾಭಿಮುಖವಾಗಿ ನಾವು ಶನೇಶ್ವರನನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಪುನಃ ಪೂರ್ವಾಭಿಮುಖವಾಗಿ ಕೇತುವನ್ನು ನಾವು ಪ್ರತಿಷ್ಠಾಪನೆ ಮಾಡ್ತೀವಿ. ಉತ್ತರಾಭಿಮುಖವಾಗಿ ಗುರುಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ. ಹಾಗೆ ಈಶಾನ್ಯ ಭಾಗದಲ್ಲಿ ಪೂರ್ವಾಭಿಮುಖವಾಗಿ ನಾವು ಬುಧನನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ. ಹಾಗೆ ಪೂರ್ವಾಭಿಮುಖವಾಗಿ ಶುಕ್ರನನ್ನು ಸಹ ಪ್ರತಿಷ್ಠಾಪನೆ ಮಾಡ್ತೀವಿ. ಈ ರೀತಿಯಾಗಿ ನವಗ್ರಹಗಳ ಪ್ರತಿಷ್ಠಾಪನೆ. ಆ ನವಗ್ರಹಗಳ ಜೊತೆಯಲ್ಲಿ ಮಹಾಮೃತ್ಯುಂಜಯ ಸ್ವಾಮಿಯ ಪ್ರತಿಷ್ಠಾಪನೆಯು ಸಹ ಮಾಡಬೇಕು. ಅಂದರೆ ಲಿಂಗದ ಆಕಾರದಲ್ಲಿ, ಒಂದು ಚಿಕ್ಕದ ಲಿಂಗದ ಆಕಾರದಲ್ಲಿ ಲಿಂಗವನ್ನು ಸಹ ಪ್ರತಿಷ್ಠಾಪನೆ ಮಾಡಬೇಕು. ಯಾವ ದಿಕ್ಕಿನಲ್ಲಿ ಮಾಡಬೇಕು ಅಂದರೆ ನಾವು ಈಶಾನ್ಯ ಭಾಗದಲ್ಲಿಯೇ ಮೃತ್ಯುಂಜಯನನ್ನು ಸಹ ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗತ್ತೆ. ಗ್ರಹಗಳು ಇಡುವಂತಹ ಸಂದರ್ಭದಲ್ಲಿ ಯಾವ ಧಾನ್ಯ, ಯಾವ ಗ್ರಹಕ್ಕೆ ಯಾವ ಧಾನ್ಯಗಳು ಎಂಬುದಾಗಿ ಹೇಳಬೇಕಾದರೆ ಸೂರ್ಯ ಎಂಬುವಂತಹ ನಾವು ಒಂದು ತಗೊಂಡ್ರೆ ನವಗ್ರಹಗಳಲ್ಲಿ ಸೂರ್ಯನಿಗೆ ರವೆ ಅಥವಾ ಗೋಧಿ ಮುಖಾಂತರವಾಗಿ ನಾವು ಧಾನ್ಯದ ಮುಖಾಂತರವಾಗಿ ಹೋಲಿಕೆಯನ್ನು ಮಾಡ್ತೇವೆ. ಚಂದ್ರ ಅಂತ ತಗೊಂಡ್ರೆ ಭತ್ತ ಅಥವಾ ಅಕ್ಕಿ ಅಂತ ಹೇಳ್ತೇವೆ. ಅಂಗಾರಕ ಅಂದ್ರೆ ಅವರ ಬೇಳೆಯ ಮುಖಾಂತರವಾಗಿ, ಅಂದ್ರೆ ತೊಗರಿ ಬೇಳೆ ಮತ್ತು ತೊಗರಿ ಬೇಳೆ ತೊಗರಿ ಕಾಳಿನ ಮುಖಾಂತರವಾಗಿ ನಾವು ಅಂಗಾರಕನನ್ನು ನಾವು ತಗೊಳ್ಬೇಕಾಗತ್ತೆ. ಹಾಗೆ ಬುಧನನ್ನು ಹೆಸರು ಕಾಳು ಅಥವಾ ಹೆಸರು ಬೇಳೆಯ ಮುಖಾಂತರವಾಗಿ ಬುಧನನ್ನು ನಾವು ಪ್ರತಿಷ್ಠಾಪನೆ ಮಾಡ್ತೀವಿ. ಗುರುವಿಗೆ ಬಂದು ಚನಕ ಅಂತ ಹೇಳ್ತೇವೆ. ಚನಕ ಅಂದ್ರೆ ಕಡಲೆಕಾಳು ಧಾನ್ಯದ ಮುಖಾಂತರವಾಗಿ ನಾವು ನವಗ್ರಹಗಳಲ್ಲಿ ಗುರುವಿನ ಒಂದು ನೋಡ್ತೇವೆ. ಅವರೇ ಬೇಳೆ ಮತ್ತು ಅವರೇ ಕಾಳು ಬಂದು ಶುಕ್ರನ ಸ್ವರೂಪವಾಗಿ ನಾವು ನೋಡ್ತೇವೆ. ಶನೇಶ್ವರನಿಗೆ ಎಲ್ಲರಿಗೂ ತಿಳಿದಿರುವ ಹಾಗೆ ಶನೇಶ್ವರನಿಗೆ ತಿಲ ಅಂದರೆ ಎಳ್ಳು, ಕಪ್ಪು ಎಳ್ಳಿನ ಮುಖಾಂತರವಾಗಿಯೇ ನಾವು ಶನೇಶ್ವರನನ್ನು ನೋಡ್ತೇವೆ. ಹಾಗೆ ರಾಹುವಿಗೆ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು, ಕೇತುವಿಗೆ ಹುರುಳಿ ಕಾಳು. ಈ ಮುಖಾಂತರವಾಗಿ ನಾವು ನವಗ್ರಹಗಳ ಧಾನ್ಯದ ಮುಖಾಂತರವನ್ನು ನೋಡ್ತೇವೆ. ಮಹಾಮೃತ್ಯುಂಜಯನನ್ನು ಯಾವ ಮುಖಾಂತರವಾಗಿ ನಾವು ನೋಡಬಹುದು ಅಂದರೆ ಮೂರು ಪದಾರ್ಥಗಳ ಮುಖಾಂತರವಾಗಿ ನಾವು ಮೃತ್ಯುಂಜಯನನ್ನು ಸಹ ನೋಡಬಹುದು. ಒಂದು ಲವಣ ಅಂದರೆ ಉಪ್ಪು, ಲವಣದ ಮುಖಾಂತರ. ಗುಡ ಅಂದರೆ ಬೆಲ್ಲ. ಕೂಷ್ಮಾಂಡ ಅಂದರೆ ಕುಂಬಳಕಾಯಿ ಮುಖಾಂತರವಾಗಿ ನಾವು ಮೃತ್ಯುಂಜಯನನ್ನು ನೋಡ್ತೇವೆ. ಆದಿತ್ಯಾದಿ ನವಗ್ರಹಗಳ ಧಾನ್ಯಗಳು ಯಾವ ರೀತಿಯಾಗಿ ನಾವು ಮನೆಯಲ್ಲಿ ಪೂಜೆಯನ್ನು ಮಾಡಬೇಕಾದರೆ, ಯಾವ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡಬೇಕಾದರೆ ಕೆಲವರು ಏನು ಮಾಡ್ತಾರೆ,
ಮನೆಯಲ್ಲಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಾ ಇದೀವಿ ಅಂದಾಗ ನವಗ್ರಹಗಳನ್ನು ಸ್ಥಾಪನೆ ಮಾಡಬೇಕು. ಆ ಪಾಕೆಟ್ ಯಾವ ರೀತಿಯಾಗಿ ತಂದಿರ್ತಾರೋ ಅದೇ ರೀತಿಯಾಗಿ ಪ್ರತಿಷ್ಠಾಪನೆಯನ್ನು ಮಾಡಿ ನವಗ್ರಹಗಳ ಪೂಜೆಗಳನ್ನು ಮಾಡಿಸ್ತಾರೆ. ಅಂದ್ರೆ ಅದಾದ ದಿಕ್ಕಿನಲ್ಲಿ ಯಾವುದು ಇರಲ್ಲ ಪಾಕೆಟ್ನಲ್ಲೂ ಸಹ. ಆದ್ದರಿಂದ ನಾವು ಮಾಡಬೇಕಾದ್ರೆ ಮೊದಲಿಗೆ ಬಾಳೆ ಎಲೆ ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹಾಕಿ ಅಥವಾ ಜೊನ್ನೆಗಳಲ್ಲಿ ಅಕ್ಕಿಯನ್ನು ಇಟ್ಟುಕೊಂಡು 9 ಗ್ರಹಗಳನ್ನು ಸ್ಥಾಪನೆ ಮಾಡಬೇಕು. ಮಧ್ಯೆ ವರ್ತುಲಾಕಾರ ಮಂಡಲಸ್ಯ ಅಂದಾಗ ಆ ವರ್ತುಲಾಕಾರದಲ್ಲಿ ಇರ್ತಕ್ಕಂತಹ ಅಂದ್ರೆ ವರ್ತುಲಾಕಾರ ಅಂದ್ರೆ ರೌಂಡ್ ಆಗಿರ್ತಕ್ಕಂಥದ್ದೇ, ಅಂದ್ರೆ ವೃತ್ತಾಕಾರದಲ್ಲಿಯೇ ಇರ್ತಕ್ಕಂತಹ ಗ್ರಹ ಯಾವುದು ಅಂದ್ರೆ ಸೂರ್ಯ ಅಂತ ಹೇಳ್ತೀವಿ. ಮಧ್ಯ ವರ್ತುಲಾಕಾರ ಮಂಡಲಸ್ಯ ಸೂರ್ಯಗ್ರಹ ದೇವತಾಭ್ಯೋ ನಮಃ ಅಂತ ಹೇಳ್ತೀವಿ. ಆಗ್ನೇಯ ದಿಗ್ಭಾಗೆ ಚತುರಸ್ರಾಕಾರ ಮಂಡಲೆ ಅಂದ್ರೆ ಚೌಕಾಕಾರದ ಮುಖಾಂತರವಾಗಿ ಅಕ್ಕಿ ಅಥವಾ ಭತ್ತದ ಅಂದ್ರೆ ಅಕ್ಕಿ ಮಾಡುವುದಕ್ಕಿಂತ ಮುಂಚಿತವಾಗಿ ನಮಗೆ ಸಿಗುತ್ತಲ್ಲ ಭತ್ತ ಅಂತ ಹೇಳ್ತೀವಿ, ನೆಲ್ಲು ಅಂತ ಹೇಳ್ತೀವಿ. ಆ ಭತ್ತವನ್ನು ಪ್ರತಿಷ್ಠಾಪನೆ ಮಾಡಿ. ದಕ್ಷಿಣ ದಿಗ್ಭಾಗೆ ತ್ರಿಕೋಣಾಕಾರ ಮಂಡಲ ಅಂದ್ರೆ ತ್ರಿಭುಜಾಕಾರದಲ್ಲಿ ಇರ್ತಕ್ಕಂತಹ ಗ್ರಹ ಅಂತ ಹೇಳ್ತೀವಿ. ಅಂದ್ರೆ ತ್ರಿಕೋಣಾಕಾರ ಮಂಡಲದಲ್ಲಿ ಇರ್ತಕ್ಕಂಥದ್ದೇ ನಮಗೆ ಅಂಗಾರಕ ಅಂತ ಹೇಳ್ತೀವಿ. ತ್ರಿಕೋಣಾಕಾರ ಮಂಡಲೆ ಬಾಣಾಕಾರ ಮಂಡಲಸ್ಯ ಬುಧ ಅಂತ ಹೇಳ್ತೀವಿ. ಅಂದ್ರೆ ಬಾಣಾಕಾರದಲ್ಲಿ ಬುಧನ ಒಂದು ಆಕಾರದಲ್ಲಿ ಇರ್ತಕ್ಕಂಥದ್ದು ಬುಧ ಗ್ರಹ ಅಂತ ಹೇಳ್ತೀವಿ. ಅಂದ್ರೆ ಈಶಾನ್ಯ ದಿಗ್ಭಾಗದಲ್ಲಿ ಬಾಣಾಕಾರ ಮಂಡಲದಲ್ಲಿ ಇರ್ತಕ್ಕಂತಹ ಗ್ರಹ ಯಾವುದು ಅಂದ್ರೆ ಬುಧ ಅಂತ ಹೇಳ್ತೀವಿ. ಉತ್ತರ ದಿಗ್ಭಾಗಸ್ಯ ಅಂತ ಹೇಳ್ತೀವಿ. ಅಂದ್ರೆ ಉತ್ತರ ದಿಗ್ಭಾಗದಲ್ಲಿ ಇರ್ತಕ್ಕಂತಹ ಗ್ರಹ ಯಾವುದು ಬೃಹಸ್ಪತಿ ಅಥವಾ ಗುರು ಅಂತ ಹೇಳ್ತೀವಿ. ಸಂಸ್ಕೃತದಲ್ಲಿ ನಾವು ಹೇಳಬೇಕು ಬೃಹಸ್ಪತಿ ಗ್ರಹ ಅಂದ್ರೆ ದೀರ್ಘ ಚತುರಸ್ರಾಕಾರ ಮಂಡಲ ಅಂದ್ರೆ ದೀರ್ಘ ಚೌಕಾಕಾರದಲ್ಲಿರ್ತಕ್ಕಂತಹ ಮಂಡಲದಲ್ಲಿಯೇ ನಾವು ಸ್ಥಾಪನೆಯನ್ನು ಮಾಡಬೇಕಾಗುತ್ತೆ. ದೀರ್ಘ ಪೂರ್ವ ದಿಗ್ಭಾಗೆ ಪ್ರಾಗ್ ದಿಗ್ಭಾಗೆ ಅಂತ ಹೇಳ್ತೀವಿ. ಪ್ರಾಗ್ ದಿಗ್ಭಾಗೆ ಅಂದ್ರೆ ಯಾವುದು? ಪೂರ್ವ ದಿಗ್ಭಾಗದಲ್ಲಿ ಶುಕ್ರ ಪಂಚಕೋಣಾಕಾರ ಮಂಡಲ ಅಂದ್ರೆ ನಕ್ಷತ್ರದ ಆಕಾರದ ಮುಖಾಂತರವಾಗಿ ಪಂಚಕೋಣಾಕಾರ ಮಂಡಲದಲ್ಲಿಯೇ ಶುಕ್ರನನ್ನು ಸ್ಥಾಪನೆಯನ್ನು ಮಾಡತಕ್ಕಂಥದ್ದು. ಪಶ್ಚಿಮ ದಿಗ್ಭಾಗೆ ಧನುರಾಕಾರ ಮಂಡಲೆ ಧನುಸ್ಸನ್ನು ಹಿಡಿದುಕೊಂಡಿರ್ತಕ್ಕಂಥವನು ಯಾರು? ಶನೇಶ್ವರ. ಧನುರಾಕಾರ ಮಂಡಲೆ ಶನಿಹಿ ಅಂತ ಹೇಳ್ತೀವಿ. ನೈಋತ್ಯ ದಿಗ್ಭಾಗೆ ಶೂರ್ಪಾಕಾರ ಮಂಡಲ ಅಂದ್ರೆ ಶೂರ್ಪಾಕಾರ ಅಂದ್ರೆ ನಾವು ಮನೆಯಲ್ಲಿ ಅಕ್ಕಿಯನ್ನು ನಾವು ಕಲ್ಲುಗಳಿಂದ ವಿಂಗಡಣೆ ಮಾಡಬೇಕಾದ್ರೆ ಮರದ ಮುಖಾಂತರವಾಗಿ ನಾವು ಅಕ್ಕಿಯನ್ನು ಸಪರೇಟ್ ಮಾಡ್ಕೊತೇವೆ. ಶೂರ್ಪಾಕಾರ ಅಂದ್ರೆ ಒಂದು ಮರ ಆಕಾರ ಅಂತ ಹೇಳ್ಕೋಬಹುದು. ನಾವು ಮರದ ಆಕಾರವಾಗಿರ್ತಕ್ಕಂತಹ ಶೂರ್ಪಾಕಾರ ಮಂಡಲೆ ಅಂತ ಹೇಳಿ ನಾವು ರಾಹುವನ್ನು ಪ್ರತಿಷ್ಠಾಪನೆ ಮಾಡ್ತೇವೆ. ಹಾಗೆ ಧ್ವಜಾಕಾರ ಮಂಡಲಸ್ಯ ಎಲ್ಲ ಕೆಲಸಗಳಿಗೂ ನಾವು ಬೇರಿಯಾಗಬೇಕಾದ್ರೆ ಧ್ವಜ ಹಿಡಿದಿರಬೇಕು. ಆ ಧ್ವಜಾಕಾರ ಮಂಡಲದಲ್ಲಿ ಇಡತಕ್ಕಂಥವನು ಯಾರು ಅಂದ್ರೆ ಕೇತು ಅಂತ ಹೇಳ್ತೀವಿ. ಈ ಮುಖಾಂತರವಾಗಿ ಆಯಾ ದಿಕ್ಕಿನಲ್ಲಿ ವಾಯುವ್ಯ ದಿಗ್ಭಾಗದಲ್ಲಿ ಕೇತು ಇರ್ತಾನೆ, ನೈಋತ್ಯ ದಿಗ್ಭಾಗದಲ್ಲಿ ರಾಹು ಇರ್ತಾನೆ, ಪಶ್ಚಿಮ ದಿಗ್ಭಾಗದಲ್ಲಿ ಶನೇಶ್ವರನ್ ಇರ್ತಾನೆ, ಉತ್ತರ ದಿಗ್ಭಾಗದಲ್ಲಿ ಗುರು ಇರ್ತಾನೆ, ಈಶಾನ್ಯ ದಿಗ್ಭಾಗದಲ್ಲಿ ಬುಧನ ಇರ್ತಾನೆ, ಪೂರ್ವ ದಿಗ್ಭಾಗದಲ್ಲಿ ಶುಕ್ರನಿರ್ತಾನೆ, ಆಗ್ನೇಯ ದಿಗ್ಭಾಗದಲ್ಲಿ ಚಂದ್ರನಿರ್ತಾನೆ, ದಕ್ಷಿಣ ದಿಗ್ಭಾಗದಲ್ಲಿ ಅಂಗಾರಕನಿರ್ತಾನೆ. ಮಧ್ಯೆ ಅವರಿಗೆಲ್ಲ ಅಧಿಪತಿಯನ್ನೇ ಆಗಿರ್ತಕ್ಕಂಥವನು ಯಾರು? ಸೂರ್ಯ ಅಂತ ಹೇಳ್ತೀವಿ. ಸೂರ್ಯಗ್ರಹ ಇರ್ತಾನೆ.